महापालिकेच्या चालू वर्षाच्या निधीतून खरेदी करण्यात आलेल्या 2 शववाहिका वाहनांचे लोकार्पण बुधवारी करण्यात आले. या वाहनांचे उद्घाटन महापौर मंगेश पवार यांच्या हस्ते झाले. यावेळी उपमहापौर वाणी जोशी, आमदार आसिफ सेठ, महापालिका आयुक्त कार्तिक एम, सत्ताधारी पक्षनेते हनुमंत कोंगाळी तसेच इतर मान्यवर उपस्थित होते. शहरातील नागरिकांना अधिक चांगली सेवा देण्यासाठी या नवीन शववाहिका उपयुक्त ठरणार असल्याची माहिती देण्यात आली. ಹಾರ್ಸ್ವೆನ್ ನಾವು ತಗೊಂಡಿವಿ. ಹಳೆದು 20-20 ವರ್ಷ ಆಗಿತ್ತು. ಅದು ಮೇಂಟೆನೆನ್ಸ್ ಆಗ್ತಾ ಇಲ್ಲ. ಮಂದಿನೂ ಬೇಡಿಕೆ ಇತ್ತು ಅಡಿಷನಲ್ ಬೇಕಾದ್ರೆ. ಈ ಎರಡಿಗೆ ಬಂದು ಮತ್ತು ನಮ್ಮ ದಕ್ಷಿಣ ಶಾಸಕರು ಹೇಳಿ ಪ್ರಮಾಣ ಇನ್ನೊಂದು 2 ನಾವು ತಗೋತೀವಿ. ಮತ್ತೊಂದು ಉತ್ತರಿಗೆ ಒಂದು ದಕ್ಷಿಣಗೆ. ಸೊ ಯಾವಾಗ 24 hours ಏನು ಇಶ್ಯೂ ಇತ್ತಂದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ಸಿಗ್ಬೋದು. ಮತ್ತು ತಾವು ಮೇಂಟೆನೆನ್ಸ್ ಬಗ್ಗೆ ಹೇಳಿದ್ರು, ಪದೇ ಪದೇ ಆಫೀಷಿಯಲ್ಸ್ ಮೇಲೆ ನಾವು ಬ್ಲೇಮ್ ಮಾಡಬಾರ್ದು. ಅವ್ರು ಮಾಡ್ತಾ ಇರ್ತಾರೆ ಕೆಲಸ. ಒಂದು ಡೈರಿ ಮೇಂಟೈನ್ ಮಾಡಿ ಡೀಸೆಲ್ ಎವರೇಜ್ ಎಷ್ಟು ಆಗ್ತೈತೆ ನೋಡಿ, ಡೀಸೆಲ್ ಎವರೇಜ್ ಪ್ರಕಾರ ಅವ್ರು ಹೋಗ್ತಾ ಇದೆ ನೋಡಿ, ಆಯಿಲ್ ಚೇಂಜ್ ಯಾವಾಗ ಮಾಡೋದಿದೆ ಅದ್ರ ಪ್ರಮಾಣ ಕಂಪ್ನಿದು ಡೈರೆಕ್ಷನ್ಸ್ ಇರ್ತಾವೆ, ಇನ್ಸ್ಟ್ರಕ್ಷನ್ಸ್ ಇರ್ತಾವೆ. ಅದ್ರ ಪ್ರಮಾಣ ಆಯಿಲ್ ಚೇಂಜ್ ನಾವು ಮಾಡಿದಂದ್ರೆ ಏನು ತೊಂದರೆ ಬರೋದಿಲ್ಲ. ಮತ್ತು ನಾವು ಎಲ್ಲರೂ ಕೂಡ ನಮ್ಮ ಬೆಳಗಾಂ ಸಿಟಿ ಒಂದು ಮಧುರ ಸಿಟಿ ಮಾಡಿ ಎಲ್ಲ ಪ್ರಮಾಣ ನಮ್ಮ ಜನತೆಗೆ ಏನು ಪ್ರಾಬ್ಲಮ್ ಬಂದಂಗೆ ನಾವು ಕೆಲಸ ಮಾಡೋದು. ನಾವು ಮಾಡೋದಿಲ್ಲ ಅಲ್ಲ. ಈಗ ನಾವು ಇವತ್ತು ಮಹಾಪೌರು, ಉಪಮಹಾಪೌರು, ಉತ್ತರ ಶಾಸಕರು, ಕಮಿಷನರ್ ಸಾಹೇಬರು ಎಲ್ಲ ಕಾರ್ಪೊರೇಟ್ರು ಒಂದು ಇದರ ಜವಾಬ್ದಾರಿ ಫಿಕ್ಸ್ ಮಾಡ್ತಾ ಇದ್ದೇವೆ ಅಧಿಕಾರಿಗಳ ಮ್ಯಾಗ. ಡ್ರೈವರ್ಗಳು ಅವರು ತೊಗೊಂಡು ಹೋಗೋದು ಬರೋದು ಅವ್ರ ಕೆಲಸ ಮಾಡ್ತಾರೆ. ಆದರೆ ಮೇಂಟೆನೆನ್ಸ್ ಮಾಡುವಂಥದ್ದು, ಡೈರಿ ಮೇಂಟೈನ್ ಮಾಡುವಂಥದ್ದು ಜವಾಬ್ದಾರಿಯನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ. ಉತ್ತರಕ್ಕೆ ಯಾರು ಜವಾಬ್ದಾರಿ ಒಂದು ಗಾಡಿ ಇರ್ತದೆ, ಒಂದು ದಕ್ಷಿಣಕ್ಕೆ ಇರ್ತದೆ. ಆ ಅಧಿಕಾರಿಗಳ ಜವಾಬ್ದಾರಿ ಅದು ಏನು ಅದು ಹೆಚ್ಚು ಕಡಿಮೆ ಅಂದ್ರೆ ಅವ್ರ ಪಗಾರನಾಗನ್ನ ಅದನ್ನು ಮೇಂಟೈನ್ ಮಾಡುವಂಥದ್ದು ಮಾಡ್ತೀವಿ. ಇಲ್ಲಾಂದ್ರೆ ಅವ್ರಿಗೆ ಜವಾಬ್ದಾರಿ ಕೊಡಲಿಲ್ಲ ಅಂದರೆ ಇದು 2 ವರ್ಷದೊಳಗೆ ಮತ್ತೆ ಸ್ಟ್ಯಾಪಿಗೆ ಬಂದು ಹತ್ತಾವೆ. ಹಿಂದೆ ಹಂಗಾಗಿದಾವೆ ಗಾಡಿಗಳು. ಅದಕ್ಕೆ ಈ ಸಲ ಹಂಗಿಲ್ಲ, ಜವಾಬ್ದಾರಿಯನ್ನು ಫಿಕ್ಸ್ ಮಾಡಿ ಅದನ್ನು ನಿರಂತರವಾಗಿ ಓಡಿಸುವಂಥದ್ದು. ಮತ್ತು ಹೊಸದಾಗಿ ಬಂದಿದ್ದಂಥ ಗಾಡಿಗಳು ಮೇಂಟೆನೆನ್ಸ್ ಫ್ರೀ ಇರ್ತಾವೆ ಕೆಲವೊಂದು, ಈಗ ಹೊಸದಾಗಿ ಬಂದಿದ್ದು. ಆದರೆ ಜವಾಬ್ದಾರಿಯನ್ನು ಆಯಾ ಅಧಿಕಾರಿಗಳು ಫಿಕ್ಸ್ ಮಾಡಿ ಅದು ರಿಪೇರಿಗೆ ಬರ್ದಂಗನ ಜನಸೇವೆಗೆ ನಿರಂತರವಾಗಿ 24 ತಾಸು ಇರುವಂಥ ವ್ಯವಸ್ಥೆಯನ್ನು ಮಾಡಲಿ. ಸರ್ಕಾರಿ ವ್ಯವಸ್ಥೆ ಒಳಗೆ ಮೇಂಟೆನೆನ್ಸ್ ಸಾಧ್ಯ ಇಲ್ಲ ಸರ್. ತಾವು ನೋಡಿದ್ರಿ, ಈಗ ಲಿಂಗಾಯತ್ ಸಂಘಟನೆದವರು ಇಂಥದ್ದೊಂದು ವೆಹಿಕಲ್ ಮೇಂಟೈನ್ ಮಾಡ್ತಾರೆ ಸರ್. ಲಿಂಗಾಯತ್ ಸಂಘಟನೆದವ್ರು ಮಾಡ್ತಾರೆ. ಆ ರೀತಿ ಒಂದು ಸಂಘಟನೆ ಕೊಟ್ಟು ಅವರು ಮಿನಿಮಮ್ ಚಾರ್ಜ್ ತಗೊಂಡು ಸರಿಯಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಅನುಕೂಲ ಆಗ್ತದ ಅನ್ನೋ ಇದು ಹಿಂದೆ ನಾವು ವಿಚಾರ ಮಾಡಿದ್ವಿ ಹಿಂದಿನ ಸಲ. ಆದ್ರೆ ಕೆಲವೊಂದು ಕಡೆ ಬೇರೆ ಊರಾಗ ಹಿಂಗೆ ಪ್ರೈವೇಟ್ದವ್ರು ಕೊಟ್ಟಾಗ ಅವರು ಹೇಳೋದೊಂದು ವಸೂಲಿ ಮಾಡೋದೊಂದು ಆಗಾಕೈತು. ಈಗ ಇಲ್ಲಿ ಫ್ರೀ ಇರ್ತದ. ಆದ್ರೆ ಅವರು ನಮಗೆ ಟೆಂಡರ್ ತಗೋದಾಗ 100 ರೂಪಾಯಿ ತಗೋತೇವೆ ಅಂತ ಹೇಳ್ತಾರೆ, ಹಿಂದ್ಗಡೆ 1000 ರೂಪಾಯಿ ಕ್ಲೇಮ್ ಮಾಡ್ಕೊತಾರೆ. ಆಮೇಲೆ ಅಂಥ ಟೈಮ್ನಾಗ ಆ ಮನೆತನದವ್ರು ಏನು ಜಗ ತೆಗಿಯಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದು ದುರುಪಯೋಗ ಆಗುವಂಥದ್ದು ಕೆಲವೊಂದು ಕಡೆ ಕಂಡು ಬರ್ತದೆ. ಹೀಗಾಗಿ ನಾವು ಅದು ಮಾಡ್ತಾ ಇಲ್ಲ. ಈ ಸೇವೆ ಸರಿಯಾಗಿ ಆಗಿದ್ದದ, ಎಲ್ಲಿ ಲೋಪದೋ ಸ್ವಲ್ಪ ಆಗಿರ್ಬೋದು, ಅದನ್ನು ಸರಿಪಡಿಸುವಂತ ಮಾಡಿದೈತಿ. ಮತ್ತು ಈ ಸಲ ಬರೀ ವೆಹಿಕಲ್ ತರೋದು ಅಡ್ಡಲ್ಲ, ಮೇಂಟೆನೆನ್ಸ್ ಟೆಂಡರ್ಸ್ ಅಂತ ತೆಗೆದಿದ್ದು. ಇನ್ನು ಬರುವಂತ ದಿವಸ ಒಳಗೆ ಮತ್ತೊಂದು ಈಗ ಅವರು ಹೇಳ್ತಾರ, ಆ ಸೌತ್ನ್ಯಾಗ ಇನ್ನೊಂದು ಇಂಥದ್ದು ಮಾಡಿಸಿ ನಾನು MLA ಫಂಡ್ ಹೋಗಿ ಕೊಡ್ತಾ ಇದ್ದೇನೆ ಇನ್ನೊಂದು ಮಾಡಿ. ಒಂದು ಉತ್ತರಗ ಒಂದು ದಕ್ಷಿಣಕ್ಕೆ, 2 ದಕ್ಷಿಣ ಕೇಳಿದ್ವಿ. ಆದ್ರೆ ಅವ್ರಿಲ್ಲ ಮಾಡ್ತಾರ, 2 ದಕ್ಷಿಣ ಬೇಕಾಗಿದ್ದವು. ಆದ್ರೆ ಇಲ್ಲ, ಅರ್ಧ ಪಾಲು ಆಯ್ತು. ಸರ್, ಈಗ ಬಜೆಟ್ ನಾಗ ದಕ್ಷಿಣ ಕಷ್ಟ ಅದನ್ನು ಉತ್ತರಕ್ಕೂ ಅದ ಇನ್ನು ಬಜೆಟ್ ಮಾಡಿದವ್ರು ಕೇಳಿ ನಾವು ಅದ್ರೊಳಗೆ. ಸರ್, ಈಗ ಇನ್ನೊಂದು ಬೆಳಗಾವಿ ನಗರದ ಅಭಿವೃದ್ಧಿ ಸಲುವಾಗಿ ಹಿಂದಿನ ಸರ್ಕಾರ ಇದ್ದಾಗ ಅಥವಾ ಹಿಂದಿನ ಸರ್ಕಾರ 100 ಕೋಟಿ ರೂಪಾಯಿ ಕೊಟ್ಟಿತ್ತು. ಈ ಸರ್ಕಾರ ಬಂದಾಗಿಂದ 100 ಕೋಟಿ ರೂಪಾಯಿ ಬಿಡುಗಡೆ ಆಗ್ತಾ ಇದೆಯೋ ಆ ಸಂಪ್ರದಾಯ ನಿಂತು? ನಾ ಅದನ್ನ ಹೇಳ್ತಾನೋ ಈಗ ಇವ್ರು ಅದಾರು. ಹೀಗಾಗಿ ಮತ್ತೆ ಹೇಳ ರಾಜಕಾರಣ ಬರ್ತೈತಿ. ಇದು ಮತ್ತೆ ಕೇಳ್ಕೊಂಡ್ರೆ ಆಮೇಲೆ ನಾ ಅದಕ್ಕೆ ಉತ್ತರ ಕೊಡ್ತೇನೆ. ಇವ್ರದ್ದು ಮುಗಿಸ್ಕೊಂಡು. नजीम बेटगेरी, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ.
BS Channabasappa and Sons, The Textile Mall, Tilakvadi, Belagavi.